ಹಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕೆ ಹೊರಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅದಾದ ಮೇಲೆ ನಮ್ಮ ಒಂದು ಫನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ರೀಲ್ಸ್ಗೆ ರಿಯಾಕ್ಷನ್ ಮಾಡುವಂಥದ್ದು, ಕಾಮಿಡಿ ರೀಲ್ಸಿಗೆ. ಸೊ ಎಂಟರ್ಟೈನ್ಮೆಂಟ್ ಏನು ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮಾರ್ಟಿನ್ ಶೂಟಿಂಗ್ ಏನು ನಡೆದಿತ್ತಲ್ಲ ತಾಜ್ ಮಹಲಲ್ಲಿ, ಅದರದ್ದೊಂದು ಕ್ಲಿಪ್ಸ್ ಆಚೆ ಬಂದಿದೆ. ನಾನು ನೋಡಿದೆ, ಓಕೆ, ಇದೇನೋ ಒಂಥರ ಸೈಕೋಪಾತ್ನ ಡಬಲ್ ರೋಲ್ ರೀತಿ ಒಬ್ಬನೇ ಒಂದು ಸೈಕೋ ಆಗಿ ಆ್ಯಕ್ಟ್ ಮಾಡುವಂಥ ರೀತಿ ಇರಬಹುದು ಅಂತ ಅನ್ಕೊತಾ ಇದ್ದೀನಿ. ಅಂದರೆ ಏನೋ ಒಂದು ಲವ್ ಫೇಲ್ಯೂರ್ ಆಗ ಅಥವಾ ತಲೆ ತಿರುಗು ಏನೋ ಒಂದು ಆಗಿ ಒಟ್ಟಿನಲ್ಲಿ ಆ ಒಂದು ಮಾನ್ಸ್ಟರ್ ರೀತಿ ಅವರು ರೀಚ್ ಆಗ್ತಾರೆ ಅಂತ ಅನ್ಕೊತಾ ಇದ್ದೀನಿ. ಈ ಒಂದು ಸಾಂಗ್ ಶೂಟ್ ನೋಡಿ ಅನ್ಕೊತಾ ಇರೋದು, ಏನೋ ಜಾಸ್ತಿ ಗೆಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಈ ಮಾರ್ಚ್ 17ಗೆ ಹೌದು, ದೊಡ್ಡದಾಗಿ ಒಂದು ಅಪ್ಡೇಟ್ ಬರೋಕ್ಕೆ ಹೊಟ್ಟಿದೆ. ಇದೇ ಮಾರ್ಚ್ 17ಗೆ ಇದು ಕನ್ಫರ್ಮ್ಡ್ ಆಗಿರೋದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಸೆಟ್ಟಿಂದ ಬಂದಿರೋವಂಥ ನ್ಯೂಸ್ ಪ್ರಕಾರ ಹೇಳ್ತಿರೋವಂಥದ್ದು. ಹಾಗೆಯೇ KDದು ಇನ್ನೂ 3 ಸಾಂಗ್ ಶೂಟ್ ಬಾಕಿ ಇದೆಯಂತೆ. ಹೌದು, ಏನು ಹೇಳ್ತಿದ್ದೀರ ಅವರು? ಹೌದಾ? ನಾನು ಅದೇ ಸಾಂಗ್ ಅಂದರೆ ಆ ಒಂದು ಸಾಂಗ್ ಶೂಟ್ ಏನಿತ್ತು ಲಾಸ್ಟ್, ಅಂದರೆ ಐಟಮ್ ಡಾನ್ಸ್ ಏನಿದೆ ಅದೇ ಲಾಸ್ಟ್ ಅಂತ ಅಂದ್ಕೊಂಡಿದ್ದೆ. ಅಂದರೆ ಸೆಟ್ಟಿಂದ ಬಂದಿರೋಂಥ ನ್ಯೂಸ್ ಪ್ರಕಾರ ಅದೇ ಲಾಸ್ಟ್ ಇದ್ದಿದ್ದು ಕೂಡ. ಆ್ಯಂಡ್ KDಲೇ ವರ್ಕ್ ಮಾಡ್ತಿರೋರು ಹೇಳ್ತಿರೋದೇನೆಂದರೆ ಇನ್ನೂ 3 ಸಾಂಗ್ ಶೂಟ್ ಬಾಕಿ ಇದೆ ಅಂತ. ಮೇ ಬಿ ಪ್ಯಾಚ್ ವರ್ಕ್ ಆಗಿರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಈ ನ್ಯೂಸ್ನ ತಿಳಿಸಿದ್ದಕ್ಕೆ. ನನಗೆ ಅದೇ ಬೇಕಾಗಿರೋಂಥದ್ದು. ಸೆಟ್ಟಲ್ಲಿ ಯಾರು ವರ್ಕ್ ಮಾಡ್ತಿರೋ ಒಬ್ಬರು ಕೂಡ ಕಮೆಂಟ್ ಹಾಕಿದ್ರು ಕೂಡ ಇಲ್ಲಿ ನಿಜ ನ್ಯೂಸ್ ತಲುಪುತ್ತೆ. ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಫೇಕ್ ನ್ಯೂಸ್ ಓಡಿಸೋವಂಥದ್ದಲ್ಲ, ನಿಜ ನ್ಯೂಸ್ ಇಲ್ಲಿ ಡೈರೆಕ್ಟಾಗಿ ಎಲ್ಲ ವ್ಯೂವರ್ಸಿಗೂ ಕೂಡ ತಲುಪುತ್ತೆ. ಈ ಒಂದು ವಿಷಯದಲ್ಲಿ ನನಗೆ ಖುಷಿ ಇದೆ ಅಂತ ಹೇಳ್ಬೋದು. ಹಾಗೇನೆ ಈಗ ಡೆವಿಲ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಓಕೆ, ಈಗ ಡೆವಿಲ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಡೆವಿಲ್ ಮೂವಿ ಸ್ಟಾರ್ಟಿಂಗ್ ಆಗುತ್ತೆ ಅಂತ ಹೇಳಿದ್ದೆ ಮಾರ್ಚ್ 4ಗೆ ಅಂತಲೇ ಹೇಳಿದ್ದೆ, ಯಾಕೆಂದರೆ ಸೆಟ್ಟಿಂದ ಬಂದಿರೋಂಥ ನ್ಯೂಸ್ ಪ್ರಕಾರ. ಆದರೆ ಸೆಟ್ ವರ್ಕ್ ನಡೆಯೋದೇ ಲೇಟ್ ಆಗಿರೋದ್ರಿಂದ, ಇನ್ನೂ ಸೆಟ್ ವರ್ಕ್ ಆಗಿಲ್ಲದೆ ಇರೋದು ಕಾರಣದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನೆನ್ನೆ ನನಗೆ ವಿಷಯ ಸಿಕ್ತು, ಸೆಟ್ ವರ್ಕ್ ಎಲ್ಲ ಆಗಿದೆ ಬ್ರೋ, ಇನ್ನು ರೆಡಿಯಾಗಿದ್ದೀನಿ, ನನ್ನ ಕೆಲಸ ಏನಿದೆ ಅದು ಮುಗಿಸಿದ್ದೀನಿ ಅಂತೆಲ್ಲ. ಸೆಟ್ ವರ್ಕ್ ಅಂತ ಏನಿದೆ ಅದನ್ನು ನಡೆದಾಗಿದೆ. ಸೊ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಬೇಕಷ್ಟೇ, ಅಂದರೆ ಇನ್ಮೇಲೆ ಸ್ಟಾರ್ಟ್ ಆಗಬೇಕಷ್ಟೇ. ಇನ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ಟಾರ್ಟ್ ಆಗಿದೆಯೋ ಇಲ್ವೋ ಅಂತ. ಯಾಕೆಂದರೆ ಸೆಟ್ನ ವರ್ಕ್ ಮುಗ್ದಿರೋವಂಥದ್ದು ಇವತ್ತಾಗಿರೋವಂಥದ್ದು. ಇವತ್ತು ಡೇಟ್ ಎಷ್ಟು? ಮಾರ್ಚ್ 6ಕ್ಕೆ ಮುಗ್ದಿರೋವಂಥದ್ದು. ಸೊ 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆವಾಗ ನೀವೇ ಹೇಳ್ತೀರಾ ಓಕೆ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಈಗ ಅದರಲ್ಲೇ ಡೆವಿಲಲ್ಲೇ ಎರಡನೇ ವಿಷಯ ಏನಂದರೆ, ನೀವೆಲ್ಲ ಕೇಳಿರೋವಂಥದ್ದು ಹೀರೋಯಿನ್ ಯಾರು ಅಂತ. ಆ ಮೂವಿನಾದರೂ ಮೆನ್ಷನ್ ಮಾಡಿದರೆ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ದೆ. ಫೈನಲಿ ಒಬ್ಬರು ಕಮೆಂಟ್ ಮಾಡಿದ್ರು. ಸೊ ಇವರೆಲ್ಲ ಲ್ಯಾಂಗ್ವೇಜೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಮಲಯಾಳಂ, ತಮಿಳ್ ಈ ಥರ ಎಲ್ಲ ಹೋಗಿದ್ದಾರೆ. ನವ್ಯ ನಾಯರ್ ಅವರಾಗಿರೋವಂಥದ್ದು, ಇವರೆಲ್ಲ ಅಂದರೆ ಒರಿಜಿನಲ್ ಬ್ಯೂಟಿನ ರೆಪ್ರೆಸೆಂಟ್ ಮಾಡೋ ಅಂಥವ್ರು. ಸೊ ಮೇಕಪ್ ಒಳಗಡೆ ಇರೋವಂಥರಲ್ಲ, ಒರಿಜಿನಲ್ ಬ್ಯೂಟಿನ ರೆಪ್ರೆಸೆಂಟ್ ಮಾಡೋರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಜೋಡಿ ಒಂದು ಐಕಾನಿಕ್ ಆಗಿತ್ತು ಗಜ ಮೂವಿಯಿಂದ. ಗಜ ಮೂವಿ ನೋಡಿ, ಗಜನಿಗೆ ಗಜ ಅಂತ ಹೆಸರು ಬಂದಿದ್ದೆ ಗಜ ಮೂವಿಯಿಂದ. ಅಂಥದ್ರಲ್ಲಿ ಆ ಮೂವಿನ ಮೆನ್ಷನ್ ಮಾಡಿಲ್ಲ ಅಂತ ಸ್ವಲ್ಪ ಬೇಜಾರಾಗೋಯಿತು. ಆದರೆ ಫೈನಲಿ ಒಬ್ಬರು ಕಮೆಂಟ್ ಮಾಡಿದ್ರು. ಆ್ಯಂಡ್ ನಾನು ಹೇಳ್ತಿರೋವಂಥದ್ದು, ನಾನು ಹೇಳಿದ್ದೆ ನಿಮಗೆ ನೆನ್ನೆ ವೀಡಿಯೋದಲ್ಲೇ ಹೇಳಿದ್ದೆ ನಾನು ನಿಮಗೆ ಯಾವ ಮೂವಿ ಅದು ಅಂತ ಹೇಳೋಕೆ ಹೊರಟಿದ್ದೀನಿ, ಅಂದರೆ ಯಾರು ಹೀರೋಯಿನ್ ಅಂತ ಹೇಳೋಕ್ಕೆ ಹೊರಟಿದ್ದೀನಿ ಅಂತ. ನವ್ಯ ನಾಯರ್ ಅವರಾಗಿರೋವಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಇದು ಸೆಟ್ಟಿಂದ ಬಂದಿರೋವಂಥ ನ್ಯೂಸ್ ಆಗಿರೋವಂಥದ್ದು. ಸೊ ಇಲ್ಲಿ ಕನ್ಫ್ಯೂಷನ್ ಆಗುವಂಥ ಅಗತ್ಯ ಕೂಡ ಇಲ್ಲ, ಹೌದಾ ಅಲ್ವಾ ಅಂತ ಕೂಡ ಗೆಸ್ ಕೂಡ ಮಾಡೋ ಅಗತ್ಯ ಇಲ್ಲ, ಇವರೇ ಆಗಿರುವಂಥದ್ದು. ನಾನು ಹೇಳ್ದಾಗೇ ನಮಿತಾ ರತ್ನಾಕರ್ ಹಾಗೆ ಲಕ್ಷ್ಮಿ ಅವರು, ಅಂದರೆ ಹೊಸ ಫೇಸ್ ಅವರು ಕೂಡ ಇದ್ದಾರೆ. ಅಂದರೆ ಅವರಿಬ್ಬರು ಇದ್ದಾರೆ, ಅವ್ರು ಬೇರೆಯೇ ಪಾತ್ರ ಇರೋವಂಥದ್ದು. ಹಾಗೆಯೇ ಹೀರೋಯಿನ್ ಆಗಿ ಲೀಡಲ್ಲಿ ಕಾಣಿಸ್ಕೊಳ್ಳೋಕೊಂಡಿರೋವಂಥವ್ರು ನವ್ಯ ನಾಯರ್ ಅವರು ಆಗಿರೋವಂಥದ್ದು. ಸೊ ಇದೊಂದು ಐಕಾನಿಕ್ ಜೋಡಿ ಅಂತ ನನಗನ್ಸಿತ್ತು. ಆದರೆ ಐಕಾನಿಕ್ ಮೂವಿ ಅಂತ ಮೆನ್ಷನ್ ಮಾಡೋದಕ್ಕೆ ಮರ್ತೋಗಿದೆ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ನನಗೆ ಗೊತ್ತು, ನಿಮಗೆ ಐಕಾನಿಕ್ ಜೋಡಿ ಅಂದರೆ ಅದು ಬೇರೆಯೇ ಬರುತ್ತೆ ಅಂತ. ಆದರೆ ಐಕಾನಿಕ್ ಮೂವಿ ಅಂತ ಹೇಳಿದರೆ ಮೇ ಬಿ ಅರ್ಥ ಆಗೋದೇನೋ. ಗಜ ಮೂವಿಯ ಒಂದು ಪೇರ್ ಮತ್ತೆ ಕಾಣಿಸ್ಕೊಳ್ಳೋಕೆ ಹೊರಟಿದೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಗುರು. ಯಾಕೆಂದರೆ ಇದೊಂದು ಬೇಸ್ಡ್ ಆಗಿರುತ್ತೆ. ಅಂದರೆ ನಾನು ಒಂದು ಸ್ಟೋರಿ ಕೇಳಿದ್ನಲ್ಲ, ಒಂದು ಇಷ್ಟು ಸ್ಟೋರಿ ಕೇಳಿದೆ, ಅದರಲ್ಲಿ ಗೊತ್ತಾಯಿತು ಓಕೆ ಈ ಮೂವಿಗೆ ಇವರೇ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಆಮೇಲೆ ನನ್ನ ಹತ್ರ ಸ್ಟೋರಿ ಎಲ್ಲ ಕೇಳೋಕೆ ಹೋಗ್ಬಿಡಿ, ಯಾಕೆಂದರೆ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ. ಈಗ ನಾನು ಮಾತಾಡೋಕೆ ಕರಾವಳಿ ಮೂವಿ ಅಪ್ಡೇಟ್ ಬಗ್ಗೆ. ನೋಡಿ, ಒಂದು ಮೂವಿಗೆ ನೀವು ಒಂದು ಆ್ಯಕ್ಟರಾಗಿ ಏನು ಡೆಡಿಕೇಶನ್ ಮಾಡೋದು ಅಂದರೆ, ಒಂದು ಮೂವಿ ಮಾಡ್ತಿದ್ದೀರಾ, ಡೈರೆಕ್ಟಾಗಿ ಇಳಿಯೋದಲ್ಲ ಫೀಲ್ಡಿಗೆ, ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕು. ಆ್ಯಸ್ ಆ್ಯನ್ ಆ್ಯಕ್ಟರಾಗಿ ಒಂದು ರಿಸರ್ಚ್ ಮಾಡಬೇಕು. ಆ್ಯಂಡ್ ಕಂಬಳಾಗಿ ಹೋಗಿದ್ರು ಕೂಡ ಪ್ರಜ್ವಲ್ ದೇವರಾಜ್ ಅವರು. ಇದು ನನಗೆ ಒಂದು ಇಷ್ಟ ಆಗಿರೋವಂಥ ಪಾರ್ಟ್. ಅದರಲ್ಲಿ ಇಳಿದು ಅದರೊಂದು ಒರಿಜಿನಲ್ ಪಾರ್ಟ್ನ ಕಲಿತು ಅದನ್ನ ಮೂವಿಗೆ ಒಂದು ರೆಪ್ರೆಸೆಂಟ್ ಮಾಡೋ ರೀತಿ ಇದೆಯಲ್ಲ, ಅದು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಬಳಾಗಿ ವಿಸಿಟ್ ಮಾಡಿದ್ರು ಕೂಡ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ನಾವು ರೀಲ್ಸ್ಗೆ ರಿಯಾಕ್ಷನ್ ಮಾಡೋಕೆ ಹೊಟ್ಟಿದ್ದೀವಿ. ಹಿಯರ್ ವಿ ಗೋ ವಿತ್ ದ ವಿಡಿಯೋ. ಜಸ್ಟ್ ಸರ್ಚ್ ಮಾಡಿದೆ ಕನ್ನಡ ಟ್ರೋಲ್ಸ್ ವಿಡಿಯೋಸ್ ಅಂತ. ಸೊ ನನಗೆ ಯಾವುದಾದ್ರು ರ್ಯಾಂಡಮ್ ಆಗಿ ಸಿಗ್ತಾ ಹೋಗುತ್ತೆ, ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಯಾವ್ಯಾವ ರೀತಿ ಕಾಮಿಡಿ ವೀಡಿಯೋಸ್ ಇರುತ್ತೆ ಅಂತ ನೋಡೋದಕ್ಕೆ. ಸೊ ಹಿಯರ್ ವಿ ಗೋ.
ಲಿಟಲ್ ಬಿಟ್ ಫನಿ ಅಂತಲೇ ಹೇಳ್ಬೋದು. ಮತ್ತೆ ಫ್ರೆಂಡ್ಸ್ ಪಾರ್ಟಿ ಜೋರ ನೋಡೋಣ, ಏನಾದರೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಪಾರ್ಟಿ ಜೋರಾಗಿ ನಡೀತದೆ. ನಾವು ಪ್ಲೇಯರ್ಸ್ನೆಲ್ಲ ಹಿಡ್ಕೊಂಡು ಬೋಳೆ ಇಷ್ಟೊಂದು ಜೋರಾಗಿ ವಾ ಮೋಯೆ ಮೋಯೆ ಅಂತ ಟೈಮಿಂಗ್ ಇರು. ಮದುವೆ ಆಗ್ಬೇಡಿ ಕಣ್ರು, ಇದೇ ಮಾಡ್ತಾ ಕೂತ್ಕೊಳ್ಳಿ. ಮಕ್ಕಳು ಹೊಡೆಯೋಕ್ಕೂ ಆಗಲ್ಲ, ಅವನು ತಡ್ಕೊಂಡು ಕೂತಿದ್ದಾನೆ. ಜಗಳ ಕಂಟಿನ್ಯೂ. ಓಕೆ, ನೆಕ್ಸ್ಟ್ ಇವನು. Mi gente que cuidar a estos animalitos, si usted tiene uno en casa, pues cuídelo. ಆ ಹುಡುಗ ಏನು ಕೊಡೋದ ಗುರು, ಅರ್ಥನೇ ಆಗಲಿ ನನಗೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಮರಿಬೇಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.